ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಆಪ್ಷನಲ್ನ ಏಕೆ ಚೂಸ್ ಮಾಡ್ಕೋಬೇಕು UPSC ಅಂತ ಹೇಳೋದಾದ್ರೆ, ಫಸ್ಟ್ ಥಿಂಗ್ ಏನು ಅಂದ್ರೆ, ನಿಮಗೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾರೋ ಹೇಳಿದ್ರು ಇದು ಈಸಿ ಅಂತನೋ ಆರ್ ತುಂಬಾ ಟಾಪರ್ಸ್ ಇದನ್ನ ತಗೊಂಡು ಅದರಲ್ಲಿ ಕ್ರ್ಯಾಕ್ ಮಾಡಿದಾರೋ ಅಂತನೋ ತಗೊಳ್ಳೋದಲ್ಲ. ದಿಸ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂದ್ರೆ, ಯಾವುದೇ ಒಂದು ಆಪ್ಷನಲ್ ಓವರ್ಲ್ಯಾಪ್ ಆಗ್ತಿದೆಯಾ ಈ ಪರ್ಟಿಕ್ಯುಲರ್ GS ಏನಿದೆ. ಫಾರ್ ಎಕ್ಸಾಂಪಲ್, ನೀವು ಜಿಯೋಗ್ರಫಿ ಆಪ್ಷನಲ್ ಆಗಿ ತಗೊಂಡ್ರೆ GS ಅಲ್ಲಿರೋ ಜಿಯೋಗ್ರಫಿಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಅದರಲ್ಲಿರೋ ತುಂಬಾ ಕಾನ್ಸೆಪ್ಟ್ ಇದರಲ್ಲಿ ಇರುತ್ತೆ. ಇದರಲ್ಲಿ ಮೋಸ್ಟ್ ಇನ್ ಸ್ವಲ್ಪ ಡೆಪ್ತ್ ಇರ್ಬೋದು. ಸೊ PSIR ತಗೊಂಡ್ರೆ ನಿಮಗೆ ಪಾಲಿಟಿ ಮತ್ತೆ ಹೈಯರ್ ಕೂಡ ಈಸಿ ಆಗುತ್ತೆ, ಅಂದ್ರೆ ಓವರ್ಲ್ಯಾಪ್ ಆಗುತ್ತೆ ಈ ಸಬ್ಜೆಕ್ಟ್ಸ್ ಅಲ್ಲಿ. ಸೊ ದಿಸ್ ಇಸ್ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್, ನಿಮ್ಮ ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಏನಾದರೂ ಡಿಗ್ರಿಯಲ್ಲಿ ಆರ್ಟ್ಸ್ ತಗೊಂಡಿದ್ರೆ ಸೊ ನಿಮಗೆ PSIR ಸ್ವಲ್ಪ ಈಸಿ ಆಗುತ್ತೆ, ಬಿಕಾಸ್ ಆಲ್ರೆಡಿ ಓದಿರ್ತೀರಾ. ಸೊ ಅದಕ್ಕೆ ಇನ್ ಸ್ವಲ್ಪ ಈಸಿ ಆಗೋ ಚಾನ್ಸಸ್ ತುಂಬಾ ಇದೆ. ದೆನ್ ಫೋರ್ತ್ ಥಿಂಗ್ ಹೇಳೋದಾದ್ರೆ, ನೀವು ಒಂದು ಸಿಲೆಬಸ್ ಕಾಪಿನ ತಗೊಂಡು PYQs ನ ಸೈಡ್ ಅಲ್ಲಿ ಇಟ್ಕೊಂಡು ಚೆಕ್ ಮಾಡಿ, ಲೈಕ್ ಸಿಲೆಬಸ್ ಅಲ್ಲಿರೋ ಕೀವರ್ಡ್ಸ್ ಕ್ವಶನ್ಸ್ ಆಗಿ ಡೈರೆಕ್ಟ್ ಆಗಿ ತೆಗಿತಿದಾರಾ ಇಲ್ವಾ ಅಂತ. ಸೊ ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ UPSC ಅಲ್ಲಿ ಯಾವುದು ಡೈರೆಕ್ಟ್ ಆಗಿ ತೆಗಿಯಲ್ಲ ಅಂತ ಎಲ್ರಿಗೂ ಗೊತ್ತಿರೋದೆ. ಲೈಕ್ WH ವರ್ಡ್ಸ್ ಯೂಸ್ ಮಾಡ್ಕೊಂಡು ವಾಟ್, ವೆನ್ ಈ ತರ ಅಂತೂ ಕೇಳಲ್ಲ. ಸೊ ಆ ಕೀವರ್ಡ್ಸ್ ಆದ್ರೂ ಕರೆಕ್ಟ್ ಆಗಿ ಹಂಗೆ ಕ್ವಶನ್ಸ್ ತೆಗಿತಿದಾರಾ ಅನ್ನೋದು ಕೂಡ ನೀವು ನೋಡ್ಕೋಬೇಕಾಗತ್ತೆ. ದೆನ್ ಫಿಫ್ತ್ ಥಿಂಗ್ ಬಂದ್ಬಿಟ್ಟು, ದಿಸ್ ಇಸ್ ಫೈನಲ್. ಏನು ಅಂದ್ರೆ, ಇವಾಗ ನೀವು ಚೆಕ್ ಮಾಡ್ಕೊಳ್ಳಿ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಜನ ಟಾಪರ್ಸ್ ಇದನ್ನ ತಗೊಂಡು ಟಾಪರ್ಸ್ ಆಗಿದ್ದಾರೆ ಅಂತ. ಬಿಕಾಸ್ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಫಾರ್ ಎಕ್ಸಾಂಪಲ್, ನಾವು ಈಗ ಮ್ಯಾಥಮೆಟಿಕ್ಸ್ ತಗೊಳಕ್ ಕಷ್ಟ ಆಗುತ್ತೆ, ಬಿಕಾಸ್ ತುಂಬಾ ಏನಂತಾರೆ ತುಂಬಾ ರೇರ್ ಕಂಡೀಷನ್ ಅಲ್ಲಿ ಮ್ಯಾಥಮೆಟಿಕ್ಸ್ ನ ಆಪ್ಷನಲ್ ಆಗಿ ಚೂಸ್ ಮಾಡ್ತಾರೆ. ಸೊ ಇದು ಕೂಡ ಒಂದು ಪಾಯಿಂಟ್, ನಿಮ್ಗೆ ಆಪ್ಷನಲ್ ಚೂಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಫಾರ್ ಎಕ್ಸಾಂಪಲ್ PSIR ಅಂದ್ರೆ PSIR ಅಲ್ಲಿ ಎಷ್ಟು ಜನ ಟಾಪರ್ಸ್ ಇದನ್ನ ತಗೊಂಡು ಕ್ರ್ಯಾಕ್ ಮಾಡಿದ್ದಾರೆ, ಅದು ಲಾಸ್ಟ್ ಸ್ಟೇಜ್ ಅಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಬಿಫೋರ್ ದಟ್ ಸಿಲೆಬಸ್ ಕಾಪಿ ಮತ್ತೆ PYQ ನ ಅನಾಲಿಸಿಸ್ ಮಾಡಬೇಕು. ದೆನ್ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದಾದ್ಮೇಲೆ GS ಸಬ್ಜೆಕ್ಟ್ ಅಲ್ಲಿ ಇದು ಓವರ್ಲ್ಯಾಪ್ ಆಗ್ತಿದ್ಯಾ ಅನ್ನೋದು ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಯಾಕೆಂದ್ರೆ ಈ ಒಂದು ಝೋನ್ ಅಲ್ಲಿ ಯಾವುದೇ ಒಂದು UPSC ಆಪ್ಷನಲ್ ಈಸಿ ಅಲ್ಲ. ಸೊ UPSC ಅಲ್ಲಿ ಈಸಿ ಅಂತ ನಾವು ಅನ್ಕೋಬೇಕು ಅಂದ್ರೆ, ನಾವು ಯಾವ್ದನ್ನ ಚೂಸ್ ಮಾಡಿದೀವಿ ಅದು ನಮ್ಗೆ ಇಂಟ್ರೆಸ್ಟ್ ಇರಬೇಕು, ಪ್ಲಸ್ ನಮ್ಗೆ ಸ್ವಲ್ಪ ಫೆಮಿಲಿಯರ್ ಆಗಿರ್ಬೇಕು. ಸೊ ಆ ತರ ಇರೋದನ್ನ ಮಾತ್ರ ಚೂಸ್ ಮಾಡ್ಕೊಂಡ್ರೆ ಇದು ಒಂದು ಲಾಂಗ್ ಪೀರಿಯಡ್ ಆಫ್ ಟೈಮ್, ಅಂದ್ರೆ ಒಂದು ಲಾಂಗ್ ಟೈಮ್ ಅಲ್ಲಿ ನಾವು ಈ ಪ್ರಿಪ್ರೇಷನ್ ಮಾಡ್ಕೊಂತೀವಿ. ಇದು ಎಲ್ರಿಗೂ ಗೊತ್ತಿರೋದೆ. ಸೊ ನೀವೀಗ ಯಾವುದೋ ಒಂದು ಮ್ಯಾಥಮೆಟಿಕ್ಸ್ ತಗೋಬಿಟ್ಟು ಕಷ್ಟ ಬೀಳೋ ಬದಲು, ಎಲ್ಲವೂ ಕಷ್ಟನೇ ಇಲ್ಲ ಅಂತ ಅಲ್ಲ, ಬಟ್ ಇನ್ನೂ ಸ್ವಲ್ಪ ಲೈಕ್ ಆಲ್ರೆಡಿ ನೀವು ಓದಿರೋ ಅಂಥದ್ದು ಆರ್ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋ ಅಂಥದ್ದು, ಸೊ ಈ ತರ ತಗೊಂಡ್ರೆ ನಿಮ್ಮೊಂದು ಪ್ರಿಪ್ರೇಷನ್ ಸ್ಟೈಲ್ ಇನ್ನು ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ. ಸೊ ನೀವು ಆಪ್ಷನಲ್ ತಗೊಳ್ಳೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಆಪ್ಷನಲ್ನ ಸಬ್ಜೆಕ್ಟ್ನ ಚೂಸ್ ಮಾಡಿ. ಸೊ ನನ್ನ ಆಪ್ಷನಲ್ ಸಬ್ಜೆಕ್ಟ್ ಬಂದ್ಬಿಟ್ಟು PSIR. ನಾನು ಯಾಕೆ ಚೂಸ್ ಮಾಡಿದೆ ಅಂದರೆ, ಫಸ್ಟ್ ಥಿಂಗ್ ನನಗೆ ತುಂಬ ಇಂಟ್ರೆಸ್ಟ್ ಇದೆ, ಬಿಕಾಸ್ ನ್ಯೂಸ್ ಪೇಪರ್ ತುಂಬ ಓದ್ತಿರ್ತೀನಿ. ಸೊ ಅದಕ್ಕೆ ಈ ಪಾಲಿಟಿ ಅಂದ್ರೂ ಇಂಟರ್ನ್ಯಾಷನಲ್ ರಿಲೇಷನ್ ಅಂದ್ರೂ ಸ್ವಲ್ಪ ನಂಗೆ ಇಂಟ್ರೆಸ್ಟ್ ಇದೆ. ಸೊ ಅದರಿಂದ ನಾನು PSIRನ ಆಪ್ಷನಲ್ ಆಗಿ ಚೂಸ್ ಮಾಡಿದ್ದೀನಿ. ಸೊ ಈಗ ನಾವು ಅದನ್ನ ಓದಬೇಕು ಅಂದರೆ ನಮಗೆ ಇಂಟ್ರೆಸ್ಟ್ ಬರಬೇಕು. ಲೈಕ್ ನಾವು ಯಾರೋ ಹೇಳಿದ್ರು ಅಂತನೋ, ಇದು ತುಂಬಾ ಈಸಿ ಅಂತನೋ, ಅದು ತುಂಬಾ ಟಾಪರ್ಸ್ ಇದನ್ನ ತಗೊಂಡಿದ್ದಾರೆ ಅಂತನೋ ಚೂಸ್ ಮಾಡಿಬಿಟ್ರೆ ಮುಂದೆ ನಾವೇ ಸಫರ್ ಆಗಬೇಕಾಗುತ್ತೆ. ಸೊ ಅದಕ್ಕೆ, ಯಾಕಂದ್ರೆ ದುಡ್ಡು ಕೊಟ್ಟು ನಾವು ಆಪ್ಷನಲ್ನ ಚೂಸ್ ಮಾಡಿಕೊಂಡು ಆ ಕ್ಲಾಸಸ್ಗೆ ಅಟೆಂಡ್ ಆಗಿ ಅಷ್ಟು ಟೈಮ್ನ ಅದಕ್ಕೋಸ್ಕರ ಕೊಟ್ಟಿರ್ತೀವಿ. ಸೊ ಅದರಿಂದ ಒಂದ್ಸಲ ಯೋಚನೆ ಮಾಡಿ ಆಮೇಲೆ ಆಪ್ಷನಲ್ ಸಬ್ಜೆಕ್ಟ್ನ ಚೂಸ್ ಮಾಡಿ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.